ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಾನು ಸ್ವಿಚ್ ಆನ್ ಮಾಡಿದ್ದು ಅವ್ರಿಗೆ ಗೊತ್ತಾಗೋಯ್ತಾ? ಫೋನ್ ತೆಗಿತಾ ಇಲ್ಲ, ಮೆಸೇಜ್ ಆದ್ರೂ ಮಾಡ್ಬಿಡ್ತೀನಿ. ಜಾನಕಿ ಅವರೇ ನಮಸ್ಕಾರ, ಹೇಗಿದ್ದೀರಾ? ನಿಮ್ಮ ಜೊತೆ ಒಂದೇ ಸಲ ಮಾತಾಡಬೇಕು. ನಿಮ್ಮ ಮನಸ್ಸಲ್ಲಿರೋ ಬೇಸರ ನನಗೂ ಗೊತ್ತು. ದಯವಿಟ್ಟು ನೀವು ಬಿಡುವಾದಾಗ ಕಾಲ್ ಮಾಡಿ, ಕಾಯ್ತಾ ಇರ್ತೀನಿ. ಮೊಬೈಲ್ ನೆಟ್ವರ್ಕ್ ಸಿಗೋದಿಲ್ಲ ಅಂದ್ಕೊಂಡು ಫೋನ್ ಆನ್ ಮಾಡಿದೆ. ಮನೇಲೆಲ್ಲೂ ನೆಟ್ವರ್ಕೇ ಸಿಗ್ತಾ ಇರಲಿಲ್ಲ. ಆದರೆ ಇದೊಂದು ಜಾಗದಲ್ಲಿ ನೆಟ್ವರ್ಕ್ ಸಿಗ್ತಿದೆ. ಮೊಬೈಲ್ ಆನ್ ಮಾಡ್ತಿದ್ದ ಹಾಗೆ ವೀರು ಕಾಲ್ ಮಾಡ್ತಿದ್ದಾರೆ, ಮೆಸೇಜ್ ಕಳಿಸ್ತಿದ್ದಾರೆ. ಅಂದರೆ ವೀರು ಪ್ರತಿದಿನ ಪ್ರತಿ ಕ್ಷಣ ನನ್ನ ನೆನಪಲ್ಲೇ ಇದ್ದಾರಾ? ಅವರು ಪ್ರತಿದಿನ ನನ್ನ ಕಾಲಿಗೆ ಟ್ರೈ ಮಾಡ್ತಿದ್ದಾರಾ? ಕ್ಷಮಿಸಿ ಜಾನಕಿ ಅವರೇ, ನೀವು ಬ್ಯುಸಿ ಇದ್ರಿ ಅನ್ಸುತ್ತೆ. ನಾನು ಕಾಲ್ ಮಾಡಿ ನಿಮಗೆ ತೊಂದರೆ ಕೊಡ್ತಾ ಇದ್ದೀನಾ? ದಯವಿಟ್ಟು ಏನಾದರೂ ರಿಪ್ಲೈ ಮಾಡಿ. ಒಬ್ಬರ ಮನಸ್ಸಿಗೆ ಬೇಜಾರು ಮಾಡಿರೋ ಗಿಲ್ಟು ನನ್ನನ್ನು ಕಾಡ್ತಿದೆ. ನಿಮ್ಮ ಜೊತೆ ಮಾತಾಡಬೇಕು ಅಂತ ತುಂಬ ದಿನಗಳಿಂದ ಕಾಯ್ತಾ ಇದ್ದೀನಿ. ಈಗಲೂ ಅಷ್ಟೇ, ನೀವು ಫ್ರೀ ಆದಾಗ ಕಾಲ್ ಮಾಡಿ. ನಿಮ್ಮ ಕಾಲ್ಗೋಸ್ಕರ ಕಾಯ್ತಾ ಇರ್ತೀನಿ. ವೀರು, ನೀವು ನನ್ನನ್ನು ಕ್ಷಮಿಸ್ಬೇಕು. ನಿಮ್ಮನ್ನು ಈ ರೀತಿ ಅವಾಯ್ಡ್ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ನನಗೂ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಆಸೆ ಇದೆ. ಆದರೆ ಜೀವನದಲ್ಲಿ ನಾವು ಆಸೆ ಪಟ್ಟಿದ್ದನ್ನೆಲ್ಲ ಪಡ್ಕೊಳ್ಳೋದಕ್ಕಾಗಲ್ಲ. ಎಷ್ಟೋ ವರ್ಷಗಳಿಂದ ನನ್ನ ನೆನಪೇ ಬರಬಾರ್ದು ಅಂತ ಅಂದ್ಕೊಂಡವರು ನೀವು. ಆದರೆ ಈಗ ಮತ್ತೊಂದು ರೂಪದಲ್ಲಿ ನನ್ನನ್ನು ನೆನಪು ಮಾಡ್ಕೋತಿದ್ದೀರ, ಮಾತಾಡಿ ಅಂತ ಕೇಳ್ಕೋತಾ ಇದ್ದೀರ. ಮಾತಾಡ್ತೀನಿ ವೀರು, ಖಂಡಿತ ನಿಮ್ಮ ಜೊತೆ ಮಾತಾಡ್ತೀನಿ. ಆದರೆ ಅದಕ್ಕೊಂದು ಸಮಯ ಅಂತ ಬರಬೇಕು. ಕಾಲನೇ ನಮ್ಮಿಬ್ರು ಒಂದು ಮಾಡಬೇಕು. ಆಗ ನಾನು ನಿಮ್ಮ ಜೊತೆ ಮನಸ್ಫೂರ್ತಿಯಾಗಿ ಮಾತಾಡ್ತೀನಿ. ಆದಷ್ಟು ಬೇಗ ಅಮ್ಮವ್ರು ಎಲ್ಲಿದ್ದಾರಂತೆ ಹುಡುಕ್ಬೇಕು. ಅವ್ರು ಹುಡುಕಿ ಅವ್ರ ಜೊತೆ ಮಾತಾಡ್ಲೇಬೇಕು ನಾನು. ಅಯ್ಯೋಯ್ಯೋ, ಸರಿ ಮೇಡಮ್, ಸಾರಿ. ಸಾರಿ ಯಾಕೆ ಕೇಳ್ತಿದ್ಯಾ? ನೀನು ಡಿಕ್ಕಿ ಹೊಡೆದಿದ್ದು ನನಗೆ ತಾನೇ? ಡಿಕ್ಕಿ ಹೊಡೆದಿದ್ದಕ್ಕೆ ಥ್ಯಾಂಕ್ಸ್. ಅಲ್ಲ ಮೇಡಮ್, ಅದು ನಾನು ಏನೋ ಯೋಚನೆ ಮಾಡ್ಕೊಂಡು ಬರ್ತಿದ್ದೆ, ಅದಕ್ಕೆ ಡಿಕ್ಕಿ ಹೊಡೆದ್ಬಿಟ್ಟೆ, ಗೊತ್ತಾಗಿಲ್ಲ. ನಾನು ನೋಡಿದೆ ನಿನ್ನ. ನೀನು ಯಾವುದೋ ಯೋಚನೆಯಲ್ಲಿ ನನ್ನನ್ನು ಗಮನಿಸ್ಲೂ ಇಲ್ಲ. ಅದಕ್ಕೆ ನಾನೇ ಬೇಕು ಅಂತ ಡಿಕ್ಕಿ ಹೊಡೆಸ್ಕೊಂಡೆ. ಆದರೆ ಹೆಂಡ್ತಿನೇ ಗಮನಿಸ್ತಾ ಇರೋ ಅಷ್ಟು ಏನು ನಿನಗೆ ಯೋಚನೆ? ಏನೋ ಒಬ್ಬೊಬ್ಬನೇ ಮಾತಾಡ್ಕೊಂಡು ಬರ್ತಿದ್ದೆ. ಒಬ್ಬೊಬ್ಬನೇ ಮಾತಾಡ್ಕೊಂಡು ಬರ್ತಾ ಇದ್ನಾ? ಇಲ್ವಲ್ಲ. ನಾನು ಕೇಳಿಸ್ಕೊಂಡೆ. ಯಾರನ್ನು ಹುಡುಕ್ಬೇಕು, ಏನೋ ಮಾತಾಡಬೇಕು ಅಂತೆಲ್ಲ ಹೇಳ್ಕೊಂಬಂದೆ. ಅದು ಯಜಮಾನ್ರ ಮನೆಗೆ ಹೋಗಿದ್ನಲ್ಲ, ಅವರೊಂದಷ್ಟು ಕೆಲಸಗಳು ಹೇಳಿದ್ರು. ಆ ಕೆಲಸಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅಪ್ಪ ಯಾರೇನಾದರೂ ಹುಡ್ಕೋ ಕೆಲಸ ಕೊಟ್ಟಿದ್ದಾರಾ? ಹ್ಞೂ ಮೇಡಮ್, ಅದು ಹೊಸ ಪ್ರಾಜೆಕ್ಟ್ ಶುರು ಮಾಡ್ತಾ ಇದ್ದಾರೆ. ಆ ಪ್ರಾಜೆಕ್ಟಿಂದ ತುಂಬ ಜನರಿಗೆ ಸಹಾಯ ಆಗುತ್ತೆ. ಫಲಾನುಭವಿಗಳನ್ನ ಹುಡುಕಬೇಕು ಅಂತ ಮಾತಾಡ್ಕೋತಾ ಇದ್ದೆ ಅಷ್ಟೇ ಅನ್ಸುತ್ತೆ. ಮೇಡಮ್, ನಂಗೊಂದು ಸ್ವಲ್ಪ ಕೆಲಸ ಇದೆ, ತುಂಬ ಅರ್ಜೆಂಟು. ನಾನು ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ, ಆಯ್ತಾ? ಅಲ್ಲ ಸುಬು, ಸುಬು, ಅಪ್ಪ ವಯಸ್ಸು ಅಫಿಷಿಯಲ್ ಕೆಲಸಕ್ಕೆ ಇವ್ನು ಯಾವತ್ತೂ ಇಷ್ಟು ಟೆನ್ಷನ್ನೇ ತಗೊಳ್ಳಲ್ವಲ್ಲ. ಎಲ್ಲ ಕೆಲಸನೂ ಕೂಲಾಗಿ ಮಾಡ್ತಾನೆ. ಇವತ್ತು
ಯಾಕಿಷ್ಟು ಟೆನ್ಷನ್ ಆಗಿದ್ದಾನೆ? ಇವನು ಇತ್ತೀಚೆಗೆ ನನ್ನ ಹತ್ರ ಯಾವ ವಿಷಯನೂ ಹೇಳ್ಕೊತಾ ಇಲ್ಲ. ಏನು ವಿಷಯ ಇರ್ಬೋದು? ಇವನೇನೋ ನನ್ನ ಹತ್ರ ಮುಚ್ಚಿಡ್ತಾ ಇದ್ದಾನೆ ಅನ್ನಿಸ್ತಾ ಇದೆ. ನೋಡಿ, ಪ್ರತಿ ಸಲ ನಾನ್ ನಿಮಗ್ ಕೆಲಸ ಕೊಡೋದು, ನೀವು ಒಂದಲ್ಲ ಒಂದ್ ಎಡವಟ್ ಮಾಡ್ಕೊಂಡು ಬರೋದು. ನಿಮ್ಮಿಂದಾಗಿ ನನ್ನ ಪ್ಲಾನ್ ಎಲ್ಲ ಹಾಳಾಗೋಗೋದು. ಬರೀ ಇದೇ ಆಗ್ತಿದೆ. ಸಾರಿ ಮೇಡಮ್, ನಾವು ನಿಮ್ಮ ಉಪ್ಪು ತಿಂದಿರೋದು. ನಿಯತ್ತಾಗಿ ಕೆಲಸ ಮಾಡ್ತಿದ್ದೀವಿ, ಆದ್ರೆ ಏನ್ ಮಾಡೋದು, ಅದೃಷ್ಟ ಕೈ ಹಿಡಿತಾ ಇಲ್ಲ. ಮುಚ್ಚೋ ಬಾಯ್. ಈ ಅದೃಷ್ಟ ದುರಾದೃಷ್ಟ ಇದ್ರಲ್ಲೆಲ್ಲ ನಾನು ನಂಬಿಕೆ ಇಟ್ಕೊಳ್ಳಲ್ಲ. ಕೆಲಸದಲ್ಲಿ ನಿಯತ್ತಿದ್ರೆ ಮಾತ್ರ ಸಾಲದು, ಸ್ವಲ್ಪ ಬುದ್ಧಿವಂತಿಕೆನೂ ಇರಬೇಕು. ಬಿಟ್ಟಿ ದುಡ್ಡಲ್ಲಿ ಚೆನ್ನಾಗಿ ತಿಂದು ಮೈ ಬೆಳೆಸ್ಕೊಳ್ಳೋದಲ್ಲ. ಹೇಳೋ ಕೆಲ್ಸನ ಕರೆಕ್ಟ್ ಆಗಿ ಮಾಡೋ ಕಡೆನೂ ಸ್ವಲ್ಪ ಗಮನ ಹರಿಸ್ಬೇಕು. ಹೋದ್ಸಲ ನಂದಿನಿನ ಹುಡುಕಿ ಅಂತ ಹೇಳಿದಕ್ಕೆ ಅವಳಿರೋ ಜಾಗ ನೀವು ನನಗೆ ಹೇಳಿದ್ರಲ್ಲ, ಅದೊಂದೇ ನೀವು ಇಲ್ಲಿವರೆಗೂ ಕರೆಕ್ಟ್ ಆಗಿ ಮಾಡಿರೋ ಕೆಲಸ ಅಂತ. ಆ ನಂಬಿಕೆ ಮೇಲೆ ಈಗ ನಾನು ನಿಮ್ಗೆ ಇನ್ನೊಂದು ಕೆಲಸ ಕೊಡ್ತಾ ಇದ್ದೀನಿ. ಆವತ್ತು ನಮ್ಮ ಕೈಯಿಂದ ತಪ್ಪಿಸ್ಕೊಂಡ್ಲಲ್ಲ ನಂದಿನಿ, ಅವಳು ಮತ್ತೆ ನಮ್ಮನೆಯಲ್ಲೇ ಕಾಣಿಸ್ಕೊಂಡಿದ್ರು. ಹೌದಾ ಮೇಡಮ್? ಈಗಲೂ ಅವಳು ನಿಮ್ಮನೇಲೇ ಇದ್ದಾಳಾ? ಇಲ್ಲ, ಅವಳಿಗೆ ನಾನು ತಪ್ಪಿಸ್ಕೊಂಡಿದ್ದಾಳೆ. ಈಗ ಅವಳನ್ನ ಮತ್ತೆ ಭೇಟಿ ಮಾಡಬೇಕು. ನೋಡಿ, ಬೇಟೆ ಆಡೋ ಕೆಲಸ ಏನೇ ಇದ್ರು ನಂದು, ಅವಳನ್ನ ಹುಡ್ಕೋ ಕೆಲಸ ಮಾತ್ರ ನಿಮ್ದು. ಆಯ್ತು ಮೇಡಮ್, ಒಂದ್ಸಲ ಸಾವಿನ ಅವಳಿಂದ ತಪ್ಪಿಸ್ಕೊಂಡವಳನ್ನ ಹುಡ್ಕೋದೇನ್ ಕಷ್ಟ ಏನಿಲ್ಲ, ನಾವು ಹುಡುಕ್ತೀವಿ ಬಿಡಿ ಮೇಡಮ್. ನೋಡಿ, ಈ ಕೆಲಸ ತುಂಬಾ ಸೀಕ್ರೆಟ್ ಆಗಿ ಆಗ್ಬೇಕು. ಅಪ್ಪಿ ತಪ್ಪಿನೋ ಯಾರಿಗೂ ಅನುಮಾನ ಬರಬಾರ್ದು. ಆ ನಂದಿನಿನ ನಾವು ಹುಡುಕ್ತಿದೀವಿ ಅನ್ನೋ ವಿಷಯ ಆಚೆ ಹೋಗ್ಲೇಬಾರ್ದು. ಅಷ್ಟು ಮಾತ್ರ ಅಲ್ಲ, ನೀವು ಎಲ್ಲೇ ಇದ್ರು ಏನೇ ಮಾಡ್ತಿದ್ರು ಪ್ರತಿಯೊಂದು ವಿಚಾರ ನನಗೆ ಅಪ್ಡೇಟ್ ಆಗ್ತಿರ್ಬೇಕು. ಅವಳ ಬಗ್ಗೆ ಒಂದೇ ಒಂದು ಚಿಕ್ಕ ಕ್ಲೂ ಸಿಕ್ಕಿದ್ರು ಬಿಡಬಾರ್ದು. ಈ ಕೆಲಸದಲ್ಲಿ ನೀನು ಮಾಮ್ ಪ್ಲೀಸ್, ನಾನು ಅನುಭವಿಸ್ತಿರೋ ಕಷ್ಟಗಳು ನಿಂಗೆ ಗೊತ್ತಿದೆ. ನನ್ನ ರಕ್ತ ಕುದಿತಾ ಇದೆ, ನನ್ನನ್ನು ಮಾತ್ರ ತಡಿಬೇಡ. ಈ ಕೆಲಸ ನಾನು ಇನ್ವಾಲ್ವ್ ಆಗ್ತೀನಿ. ಗಾಡಿಟ್ ಮಾಡಿ, ನಿನ್ನ ಆವೇಶ ನನಗೆ ಅರ್ಥ ಆಗ್ತಿದೆ. ಈ ಸಲ ನನ್ನ ಗೆಲುವಿಗೆ ನನ್ನ ಮಗನೇ ಸಹಾಯ ಮಾಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ಅದೇ ನಂಬಿಕೆಯಿಂದ ಈ ಕೆಲಸನ ನಾನು ನಿನಗೆ ವಹಿಸ್ತೀನಿ. ನೋಡಿ, ನನ್ನ ಮಗ ನಿಮಗೆ ಲೀಡ್ ಮಾಡ್ತಾನೆ. ಅವನೇನು ಹೇಳ್ತಾನೋ ಅದನ್ನ ನೀವೆಲ್ಲರೂ ಫಾಲೋ ಮಾಡಬೇಕು. ಒಟ್ನಲ್ಲಿ ಆ ನಂದಿನಿ ಆದಷ್ಟು ಬೇಗ ನನ್ನ ಕೈಗೆ ಸಿಗ್ಬೇಕು ಅಷ್ಟೇ. ಓಕೆ ಮೇಡಮ್, ಇಷ್ಟು ಹೇಳಿದ್ರಲ್ಲ, ಮಿಕ್ಕಿದ್ ನಾವು ನೋಡ್ಕೊಂತೀವಿ ಬಿಡಿ. ಮಾಮ್, ಅವಳಿರೋ ಜಾಗನ ಹುಡುಕ್ದವ್ರು ಇವರು. ಈಗ ಇನ್ನ ದುಡ್ಡಿನ ಆಸೆ ತೋರಿಸಿದೀವಿ, ಬಿಸಿ ಮುಟ್ಸಿದೀವಿ. ಖಂಡಿತ ಅವಳು ನಮ್ಮ ಕೈಗೆ ಸಿಕ್ಕಿ ಬಿದ್ದೇ ಬೀಳ್ತಾಳೆ. ಅವಳು ಎಲ್ಲೇ ಇದ್ರು ನಿನ್ನ ಕೈಯಿಂದಾನೇ ಅವಳು ಸಾವು ನಿಶ್ಚಿತ.